ಕಾಂಚ್ಯಾಂ ಶ್ರೀಚಕ್ರರಾಜಾಖ್ಯ ಯಂತ್ರಸ್ಥಾಪನದೀಕ್ಷಿತಃ ಶ್ರೀಚಕ್ರಾತ್ಮಕತಾಟಂಕ ತೋಷಿತಾಂಬ ಮನೋರಥಃ. ಪ್ರಿಯ ಮಿತ್ರರಿಗೆ ಸ್ವಾಗತ. ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಆಧ್ಯಾತ್ಮಿಕ ಜ್ಞಾನತೀರ್ಥ ಎಂಬ 19ನೇ ಅಧ್ಯಾಯ ನಿಮಗಾಗಿ. ಕನ್ನಡ ನಾಡಿನಿಂದ ತಮಿಳುನಾಡಿಗೆ ಸದಾ 2 ಮಹಾತೀರ್ಥಗಳು ಪ್ರವಹಿಸುತ್ತಲೇ ಇರುತ್ತವೆ. ಒಂದು ತೀರ್ಥ ತಾನು ಹರಿದೆಡೆಯೆಲ್ಲ ನೆಲವನ್ನು ತಣಿಸಿ ಸಂತೋಷವನ್ನು ನೀಡುವ ಕಾವೇರಿಯಾದರೆ, ಮತ್ತೊಂದು ಸಹ್ಯಾದ್ರಿಯ ತಪ್ಪಲಲ್ಲಿರುವ ಶೃಂಗೇರಿಯಿಂದ ಪ್ರವಹಿಸುತ್ತಿರುವ ಶಾಂತಿಯನ್ನೂ ಆನಂದವನ್ನೂ ತಂದುಕೊಡುವ ಜ್ಞಾನತೀರ್ಥ. ಒಂದು ತೀರ್ಥ ಪ್ರಕೃತಿದತ್ತವಾದರೆ ಇನ್ನೊಂದು ದೈವದತ್ತವಾದುದು. ಒಂದು ಲೌಕಿಕ ಸಂಪತ್ ಅಭಿವೃದ್ಧಿಗೆ ಕಾರಣವಾದರೆ ಮತ್ತೊಂದು ಆಧ್ಯಾತ್ಮಿಕ ಸಂಪತ್ ಅಭಿವೃದ್ಧಿಗೆ ಕಾರಣವಾದುದು. ಭರತಖಂಡದ ಈ 2 ಪ್ರಾಂತ್ಯಗಳನ್ನು ಪ್ರೀತಿ ವಿಶ್ವಾಸಗಳಲ್ಲಿ ಬೆಸೆಯಲು ಈ 2 ತೀರ್ಥಗಳು ಸಾಧನವಾಗಿವೆ. ಹೀಗಾಗಿ ಕಾವೇರಿ ಎಂದರೆ ತಮಿಳುನಾಡಿನವರಿಗೆ ಅತ್ಯಂತ ಪ್ರೀತಿ, ಶೃಂಗೇರಿಯ ಗುರುಗಳೆಂದರೆ ಅತ್ಯಂತ ಭಕ್ತಿ. ಜೀವನದ ಗುರಿಯನ್ನು ತಲುಪಲು ಆಧ್ಯಾತ್ಮಿಕ ತತ್ವಾನುಷ್ಠಾನ ಅಗತ್ಯವಿದ್ದಂತೆಯೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ನೀರಾವರಿಯ ಸೌಲಭ್ಯವೂ ಅಗತ್ಯವಲ್ಲವೇ? ಕಾವೇರಿಯು ಸಂಪತ್ ಅಭಿವೃದ್ಧಿಯ ಸಂಕೇತವಾಗಿ ಸುಖ ಸಂತೋಷಗಳನ್ನು ಕೊಟ್ಟರೆ, ಶೃಂಗೇರಿಯ ಪೀಠವು ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸಿ ಆನಂದವನ್ನು ಶಾಂತಿಯನ್ನು ತಂದುಕೊಡುವಂತಹದು. ಶ್ರೀ ಗುರುವರ್ಯರು ಮೈಸೂರಿನಿಂದ ನಂಜನಗೂಡು, ಚಾಮರಾಜನಗರಗಳ ಮಾರ್ಗವಾಗಿ ಘಟ್ಟವನ್ನು ಇಳಿದು ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸಿದರು. ದಾರಿಯುದ್ದಕ್ಕೂ ಭಕ್ತಿ ಗೌರವಪೂರ್ವಕವಾಗಿ ಜನ ನೀಡಿದ ಸ್ವಾಗತವನ್ನು ಸ್ವೀಕರಿಸಿ ಎಲ್ಲರಿಗೂ ಶುಭವನ್ನು ಮಂಗಳವನ್ನು ಬಯಸುತ್ತಾ ತಮಿಳುನಾಡಿನ ಪ್ರಥಮ ವಾಸ್ತವ್ಯಕ್ಕೆ ದಯಮಾಡಿಸಿದರು. ಅಲ್ಲಿಯಂತೂ ಅಪೂರ್ವವೂ ಅಸಾಮಾನ್ಯವೂ ಆದ ಸ್ವಾಗತ ದೊರಕಿತ್ತು. ತಮಿಳುನಾಡಿನ ಜನ ಗುರುಗಳೆಂದರೆ ಸಾಕ್ಷಾತ್ ದೈವವೇ ಎಂದು ಭಾವಿಸುವ ಭಾವುಕರು. ಅವರ ಭಕ್ತಿ ಗೌರವಗಳಿಗೆ ಎಣೆಯೇ ಇಲ್ಲ. ಗುರುಗಳ ದರ್ಶನದಲ್ಲಿ ತಲ್ಲೀನರಾಗಿ ಆನಂದ ಬಾಷ್ಪ ಸುರಿಸುತ್ತಾ ಮೈಮರೆವಂತಹ ಸಂಸ್ಕಾರವುಳ್ಳವರು ಅಲ್ಲಿಯ ಶಿಷ್ಯವರ್ಗದವರು. ಹೋದೆಡೆಯಲ್ಲೆಲ್ಲ ಗುರುಗಳು ಸಾಧಾರಣವಾಗಿ ಕನ್ನಡ, ತೆಲುಗು, ಸಂಸ್ಕೃತ ಭಾಷೆಗಳಲ್ಲಿ ಆಯಾ ಸಭೆಗನುಗುಣವಾಗಿ ಸಂದರ್ಭಾನುಸಾರವಾಗಿ ಮಾತನಾಡುತ್ತಿದ್ದರು. ವಿದ್ವತ್ ಸಭೆಗಳಲ್ಲಿ ಅಧ್ಯಕ್ಷ ಭಾಷಣ, ಅನುಗ್ರಹ ಭಾಷಣಗಳು ಸಂಸ್ಕೃತದಲ್ಲಿಯೇ ನಡೆಯುತ್ತಿದ್ದವು. ಆಯಾ ಸಭೆಗನುಗುಣವಾಗಿ ಮನೆಯ ಭಾಷೆ ತೆಲುಗು, ಶಾಲೆಯಲ್ಲಿ ಕಲಿತು ಓದಿದ ಭಾಷೆ ಕನ್ನಡ, ಧಾರ್ಮಿಕ ವಿದ್ಯಾಭ್ಯಾಸ ನಡೆದುದು ಸಂಸ್ಕೃತದಲ್ಲಿ. ಈ 3 ಭಾಷೆಗಳಲ್ಲಿಯೂ ಹೃದಯಂಗಮವಾಗಿ ಮಾತನಾಡುವ ಕಲೆ ಗುರುಗಳಿಗೆ ಸಿದ್ಧಿಸಿತ್ತು. ಆದರೆ ಶ್ರೀಗಳವರು ಸತ್ಯಮಂಗಲದಲ್ಲಿದ್ದಾಗ ಒಂದು ವಿಶೇಷ ಘಟನೆ ನಡೆಯಿತು. ಅಲ್ಲಿನ ಕೆಲ ಜನಪ್ರಮುಖರು ಮಠದ ಕಾರ್ಯಭಾರಿಯಾದ ಶ್ರೀಕಂಠಶಾಸ್ತ್ರಿಗಳವರನ್ನು ಭೇಟಿ ಮಾಡಿ, ಶ್ರೀ ಗುರುಗಳು ಇಂದು ತಮಿಳಿನಲ್ಲಿ 4 ಮಾತನ್ನಾದರೂ ಆಡಿ ಅನುಗ್ರಹಿಸಬೇಕು. ಶೃಂಗೇರಿಯ ಗುರುಗಳು ಸಾಧಾರಣವಾಗಿ ಇತ್ತ ಕಡೆ ಸಂಚಾರ ಬಂದಾಗ ಸಂಸ್ಕೃತದಲ್ಲಿಯೇ ಉಪದೇಶವೀಯುತ್ತಾರೆ. ಸಂಸ್ಕೃತವು ಬಹುಜನಕ್ಕೆ ಅರ್ಥವಾಗದ ಭಾಷೆಯಾಗಿದೆ. ಆದ್ದರಿಂದ ಶ್ರೀಗಳವರು ತಮಿಳಿನಲ್ಲಿ 4 ಮಾತನ್ನಾದರೂ ಆಡಿ ಉಪದೇಶ ಭಾಷಣವನ್ನು ಅನುಗ್ರಹಿಸಬೇಕೆಂದು ಭಕ್ತಾದಿಗಳು ಪ್ರಾರ್ಥಿಸುತ್ತಾರೆ ಎಂಬುದಾಗಿ ವಿಜ್ಞಾಪಿಸಿದರು. ಶ್ರೀಕಂಠಶಾಸ್ತ್ರಿಗಳಿಗೆ ಯೋಚನೆಯಾಯಿತು. ಶ್ರೀಗಳವರಿಗೆ ಬಾರದ ಭಾಷೆಯಲ್ಲಿ ಭಾಷಣ ಮಾಡಬೇಕೆಂದು ಜನ ಕೇಳಿಕೊಳ್ಳುತ್ತಿದ್ದಾರಲ್ಲ ಎಂದು ತುಸು ಕೋಪವೂ ಬಂದಿತು. ಗುರುಗಳಿಗೆ ತಮಿಳು ಭಾಷೆಯ ಪರಿಚಯವಿಲ್ಲವೆಂದೂ, ಅವರು ಕಲಿತುದೆಲ್ಲ ಕನ್ನಡ, ತೆಲುಗು, ಸಂಸ್ಕೃತ ಮಾತ್ರವೆಂದೂ, ಅವರನ್ನು ತಮಿಳಿನಲ್ಲಿ ಮಾತನಾಡಬೇಕೆಂದು ಪ್ರಾರ್ಥಿಸುವುದು ಯುಕ್ತವಲ್ಲವೆಂದು ಜನಕ್ಕೆ ತಿಳಿ ಹೇಳಿದರು. ಆದರೆ ಬಂದಿದ್ದ ಆ ಪ್ರಮುಖರು 4 ಮಾತನಾಡಿದರೂ ಸಾಕು, ಅದೇ ನಮಗೆ ಅನುಗ್ರಹ. ಸಭಿಕರೆಲ್ಲರಿಗೂ ತಿಳಿವ 4 ತಮಿಳು ಮಾತು ಸಾಕು, ನಾವು ಕೃತಾರ್ಥರಾಗುತ್ತೇವೆ ಎಂದು ಭಿನ್ನವಿಸಿದರು. ಶಾಸ್ತ್ರಿಗಳು ಏನೂ ತೋಚದೆ ನೇರವಾಗಿ ಗುರುಗಳಲ್ಲಿಗೆ ಬಂದರು.
ಆಲೋಚನೆ ಮಾಡುತ್ತಾ ನಿಂತ ಶಾಸ್ತ್ರಿಗಳನ್ನು ಕಂಡೊಡನೆಯೇ ಗುರುಗಳು ವಿಷಯವೇನೆಂದು ಪ್ರಶ್ನಿಸಿದರು. ನಮ್ರರಾಗಿ ನಿಂತ ಶಾಸ್ತ್ರಿಗಳು ನತವದನರಾಗಿ ಎಲ್ಲವನ್ನೂ ಅರಿಕೆ ಮಾಡಿದರು. ಗುರುವರ್ಯರು, ಆಗಲಿ, ಶ್ರೀ ಶಾರದಾಂಬೆಯ ಇಚ್ಛೆ ಇದ್ದಲ್ಲಿ ತಮಿಳಿನಲ್ಲಿಯೇ 4 ಮಾತು ಹೇಳಿದರಾಯಿತು. ಅವರ ಉತ್ಸಾಹವೇಕೆ ಭಂಗವಾಗಬೇಕು? ಇಚ್ಛೆ ಪೂರ್ತಿಯಾಗಲಿ ಎಂದು ಅಪ್ಪಣೆ ಕೊಡಿಸಿದರು. ಶಾಸ್ತ್ರಿಗಳಿಗೆ ಆಶ್ಚರ್ಯವಾಯಿತು. ತಮಿಳು ಬಾರದವರು ತಮಿಳಿನಲ್ಲಿ ಮಾತನಾಡಲು ಸಾಧ್ಯವೇ? ಎಲ್ಲಾದರೂ ಆಭಾಸವಾದರೆ ಹಾಸ್ಯಾಸ್ಪದವಲ್ಲವೇ? ಏನು ಗತಿ ಎಂದು ಚಿಂತೆಯೂ ಆಯಿತು. ಪ್ರವಾಸದ ಆರಂಭದಲ್ಲಿಯೇ ಹೀಗಾಯಿತಲ್ಲ ಎಂದು ಆತಂಕವೂ ಆಯಿತು. ಆ ಸಂಜೆ ಪೂಜಾದಿ ಕಾರ್ಯಕ್ರಮಗಳೆಲ್ಲವೂ ಮುಗಿದ ಬಳಿಕ ಶ್ರೀ ಗುರುಗಳು ಉಪನ್ಯಾಸ ಪೀಠಕ್ಕೆ ದಯಮಾಡಿಸಿದರು. ಅವರ ಅಮೃತವಾಣಿಯನ್ನಾಲಿಸಲು ಕಾತರರಾಗಿದ್ದ ಭಕ್ತಾದಿಗಳು ಎದ್ದು ನಿಂತು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸಿದರು. ಶ್ರೀಗಳವರು ಹಸನ್ಮುಖಿಗಳಾಗಿ ಪೀಠದಲ್ಲಿ ಕುಳಿತು ಎಲ್ಲರೂ ಕುಳಿತುಕೊಳ್ಳುವಂತೆ ಅನುಜ್ಞೆಯಿತ್ತು ಉಪನ್ಯಾಸವನ್ನಾರಂಭಿಸಿದರು. ಏನಾಶ್ಚರ್ಯ! ಅಚ್ಚ ತಮಿಳಿನಲ್ಲಿ ನಿರರ್ಗಳವಾಗಿ ಕಾರಂಜಿಯಂತೆ ಪುಟಿಯುತ್ತಿದೆ ಅಮೃತವಾಣಿ. ನೆರೆದ ಸಭೆ ಹರ್ಷಾತಿರೇಕದಿಂದ ಉಬ್ಬಿಹೋಯಿತು. ಗಾಳಿಗೆ ತೊನೆಯುವ ಜೋಳದ ತೆನೆಗಳಂತೆ ಆನಂದದಿಂದ ಭಕ್ತರು ತಲೆದೂಗಿದರು. ದೇವವಾಣಿಯೇ ಶ್ರೀ ಗುರುಮುಖದಿಂದ ಪ್ರವಹಿಸಿ ಬಂದು ಭಕ್ತರ ಹೃದಯ ಮನಸ್ಸುಗಳು ತುಂಬಿ ತುಳುಕಾಡಿತು. ಶ್ರೀಗಳವರು ಸರಳವೂ ಅರ್ಥಗರ್ಭಿತವೂ ಸುಂದರವೂ ಆದ ಉಪದೇಶವನ್ನು ತಮಿಳ್ನುಡಿಯಲ್ಲಿ ಅಸ್ಖಲಿತವಾಣಿಯಿಂದ ಅನುಗ್ರಹಿಸಿದರು. ಶಾಸ್ತ್ರಿಗಳಿಗಂತೂ ಪರಮಾಶ್ಚರ್ಯವಾಯಿತು. ಗುರುಗಳು ತಮ್ಮ ಅನುಷ್ಠಾನದ ಅತ್ಯಲ್ಪ ಕಾಲದಲ್ಲಿಯೇ ಗಳಿಸಿದ್ದ ಈ ಶಕ್ತಿಯನ್ನು ಕಂಡು ವಿಸ್ಮಿತರಾದರು. ಶ್ರೀ ಗುರುಗಳಿಗೆ ಮಾತೃಭಾಷೆಯು ದೇಶ ಭಾಷೆಯು ಮತ್ತು ವಿದ್ಯಾಭ್ಯಾಸದ ಭಾಷೆಯೂ ಅಲ್ಲದ ತಮಿಳಿನಲ್ಲಿ ಇಂತಹ ಪಾಂಡಿತ್ಯ ಹೇಗೆ ಬಂದಿತು? ಇದೇ ಶಾಸ್ತ್ರಿಗಳಿಗೆ ಸೋಜಿಗವಾಗಿತ್ತು. ಆಗಾಗ ಶೃಂಗೇರಿಗೆ ಬರುತ್ತಿದ್ದ ತಮಿಳುನಾಡಿನ ಭಕ್ತರಿಂದ ಗುರುಗಳು ಅಲ್ಪ ಸ್ವಲ್ಪ ತಮಿಳನ್ನು ಕಲಿತಿರಬಹುದೇ? ಈ ರೀತಿ ಬಂದವರೊಡನೆ ಆಡಿದ 1-2 ಮಾತು ಅಚ್ಚ ತಮಿಳರೂ ಮೆಚ್ಚುವಂತೆ ಭಾಷಣ ಮಾಡುವಷ್ಟು ಆಳವೂ ವಿಶಾಲವೂ ಆದ ಜ್ಞಾನಕ್ಕೆ ತಳಹದಿಯಾಗಲು ಸಾಧ್ಯವಿದೆಯೇ? ಪಾಂಡಿತ್ಯಪೂರ್ಣವಾಗಿ ಗಂಭೀರವಾಗಿ ಅಡೆತಡೆಯಿಲ್ಲದೆ ಪ್ರವಹಿಸುವ ಆ ರಸವಾಹಿನಿಯಲ್ಲಿ ಮಿಂದ ಭಕ್ತಾವಳಿಯಂತೂ ಉಲ್ಲಾಸ ಉತ್ಸಾಹಗಳಿಂದ ಆನಂದಾನುಭವ ಪಡೆಯಿತು. ಯೋಗಶಾಸ್ತ್ರದಲ್ಲಿ ಅಗಾಧ ಸಾಧನೆ ನಡೆಸಿದ್ದ ಗುರುವರ್ಯರಿಗೆ ಜನಮನದ ಆಂತರ್ಯವನ್ನರಿವ ಅಪೂರ್ವ ಶಕ್ತಿಯೂ ಕರಗತವಾಗಿತ್ತು. ಸರ್ವಸ್ವವನ್ನೂ ಆಕರ್ಷಿಸಿಕೊಳ್ಳುವ ಸಂಕರ್ಷಣ ಶಕ್ತಿ ಇದ್ದವರಿಗೆ ಯಾವ ಕಾರ್ಯ ತಾನೇ ಅಸಾಧ್ಯ? ಗುರುಗಳಲ್ಲಿದ್ದು ನುಡಿಯುತ್ತಿದ್ದುದು ಶ್ರೀ ಶಾರದೆಯೇ ಎಂದರಿತು ಮನಸ ಗುರುಪಾದಕ್ಕೆ ವಂದಿಸಿದರು ಶ್ರೀಕಂಠಶಾಸ್ತ್ರಿಗಳು. ಮುಂದೆ ದಯಮಾಡಿಸಿದೆಡೆಯಲ್ಲೆಲ್ಲ ಗುರುವರ್ಯರು ತಮಿಳಿನಲ್ಲಿಯೇ ಉಪನ್ಯಾಸ ಮಾಡಿದರು. ತಾವು ಹೋದೆಡೆಯಲ್ಲೆಲ್ಲ ತಮಗೆ ದೊರೆತ ಸಂಭ್ರಮದ ಸ್ವಾಗತದಿಂದಲೂ ಭಕ್ತಿ ಆದರಗಳಿಂದಲೂ ಗುರುವರ್ಯರು ಹರ್ಷಿತರಾದರು. ಶಿಷ್ಯರು ತಮ್ಮ ತಾಯ್ನುಡಿಯಲ್ಲಿಯೇ ಗುರುಗಳ ಉಪದೇಶವನ್ನು ಪಡೆದು ಕೃತಾರ್ಥರಾದರು. ಮುಂದೆ ಸತ್ಯಮಂಗಲದಿಂದ ರಾಮೇಶ್ವರ, ಅಲ್ಲಿಂದ ಮಧುರೆ, ತಿನ್ನವೆಲ್ಲಿ ಜಿಲ್ಲೆಗಳಲ್ಲಿ ಸಂಚರಿಸಿ ಗುರುವರ್ಯರು ತಿರುವಾಂಕೂರಿಗೆ ಚಿತ್ತೈಸಿದರು. ಅಲ್ಲಿ ಮಹಾರಾಜರಿಂದ ಸ್ವಾಗತಿಸಲ್ಪಟ್ಟು ಹಲವು ದಿನ ವಾಸವಿದ್ದು ಎಲ್ಲರನ್ನೂ ಅನುಗ್ರಹಿಸಿ ಮುಂದೆ ಶ್ರೀ ಆದಿಶಂಕರರ ಜನ್ಮಸ್ಥಾನವಾದ ಕಾಲಟಿ ಕ್ಷೇತ್ರವನ್ನು ತಲುಪಿದರು. ಪುಣ್ಯಶ್ಲೋಕರಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಮಹಾಸ್ವಾಮಿಯವರು ಕಾಲಟಿ ಕ್ಷೇತ್ರವನ್ನು ಪರಿಷ್ಕರಿಸಿ ಶ್ರೀ ಶಂಕರ ಭಗವತ್ಪಾದರ ಮತ್ತು ಶ್ರೀ ಶಾರದಾಂಬಾ ದೇವಸ್ಥಾನಗಳನ್ನು ನಿರ್ಮಿಸಿ ಶ್ರೀ ಶಂಕರ ಭಗವತ್ಪಾದರ ಪುನರಾವತಾರದ ನಂಬುಗೆಗೆ ನೀರೆರೆದಿದ್ದರಷ್ಟೇ. ಕ್ರಿಸ್ತಶಕ 1910ರಲ್ಲಿ ಉದ್ಧರಿಸಲ್ಪಟ್ಟ ಈ ಸ್ಥಳದಲ್ಲಿ ಶ್ರೀ ಚಂದ್ರಶೇಖರ ಭಾರತೀಯವರು ಒಂದು ವೇದ ಪಾಠಶಾಲೆ
ಮತ್ತು ಅಗ್ರಹಾರವನ್ನು ಕಟ್ಟಿಸುವಂತೆ ಈ ಮೊದಲೇ ಅಪ್ಪಣೆ ಮಾಡಿದ್ದರು. ಕ್ರಿಸ್ತಶಕ 1927ರಲ್ಲಿ ತಾವು ಆ ಸ್ಥಳಕ್ಕೆ ಭೇಟಿ ಇತ್ತಾಗ ಉಚ್ಚ ಶಿಕ್ಷಣವೀಯುವ ವೇದಾಂತ ಪಾಠಶಾಲೆಯನ್ನೂ ಸ್ಥಾಪಿಸಿ ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನೂ ಅವರ ಖರ್ಚು ವೆಚ್ಚಗಳಿಗಾಗಿ ವಿದ್ಯಾರ್ಥಿ ವೇತನವನ್ನು ಕಲ್ಪಿಸಿದ್ದರು. ಕಾಲಟಿಯಲ್ಲಿ ತಮ್ಮ ಸಂಕಲ್ಪ ಪೂರ್ಣವಾದ ಬಳಿಕ ಪಾಲ್ಘಾಟ್, ಕೊಯಮತ್ತೂರು ಜಿಲ್ಲೆಗಳ ಮಾರ್ಗವಾಗಿ ಮತ್ತೆ ನಂಜನಗೂಡಿಗೆ ದಯಮಾಡಿಸಿದರು. ಅಲ್ಲಿಯೂ ಸಹ ಒಂದು ಪಾಠಶಾಲೆಯನ್ನು ಸ್ಥಾಪಿಸಿ ಆ ಬಳಿಕ ಕ್ರಿಸ್ತಶಕ 1927ರ ಕೊನೆಗೆ ಶೃಂಗೇರಿಗೆ ಬಂದರು. ಶ್ರೀ ಗುರುಗಳ ಸಂದರ್ಶನ ಲಭ್ಯವಿದ್ದವರಿಗೆ ಆಗಿದ್ದ ಪ್ರಯೋಜನಗಳು ಅನೇಕ. ಬ್ರಹ್ಮ ಸಾಕ್ಷಾತ್ಕಾರದ ವಿವಿಧ ಮಾರ್ಗಗಳಲ್ಲಿ ಸಾಧನೆ ನಡೆಸಿದ್ದ ಗುರುಗಳು ಆಯಾ ಮಾರ್ಗಗಳಲ್ಲಿ ಜ್ಞಾನ ಸಂಪಾದನೆ ಮಾಡಿದ್ದ ಎಲ್ಲರ ಭಕ್ತಿ ಗೌರವಗಳಿಗೆ ಪಾತ್ರರಾಗಿದ್ದರು. ವಿದ್ವಾಂಸರಷ್ಟೇ ಅಲ್ಲದೆ ಅತ್ಯಂತ ಸಾಧಾರಣ ವ್ಯಕ್ತಿಯೂ ಸಹ ತನ್ನ ಜೀವನಕ್ಕೊಂದು ಗುರಿ ತೋರುವ ಮತ್ತು ಆ ಗುರಿಯತ್ತ ತನ್ನನ್ನು ನಡೆಸುವ ಮಾರ್ಗದರ್ಶಕನನ್ನು ಅವರಲ್ಲಿ ಕಾಣಬಹುದಾಗಿತ್ತು. ಅವರ ಪ್ರೀತಿ ವಿಶ್ವಾಸಗಳು ಸರ್ವರಿಗೂ ಸಮಾನವಾಗಿದ್ದು, ಅವರು ಸಮಾಜದ ಉಚ್ಚವರ್ಗ, ಕೆಳವರ್ಗ, ಶ್ರೀಮಂತ, ಬಡವ, ಕಲಿತವರು, ಕಲಿಯದವರು, ಹಿಂದೂಗಳು, ಹಿಂದೂವೇತರರು, ಆಸ್ತಿಕರು ಮತ್ತು ಧಾರ್ಮಿಕ ವಿಷಯಗಳಲ್ಲಿ ನಂಬಿಕೆ ಇರದವರು ಎಲ್ಲರನ್ನೂ ಆಕರ್ಷಿಸಿ ವಿಶ್ವಾಸ, ದಯೆ, ಕರುಣೆಗಳಿಂದ ಕಾಣುತ್ತಿದ್ದರು. ಅವರಲ್ಲಿಗೆ ಬಂದ ಬಹಳ ಜನರು ಧಾರ್ಮಿಕ ಮತ್ತು ನೈತಿಕ ಭಾವನೆಗಳಲ್ಲಿ ಹೊಸ ಶ್ರದ್ಧೆಯನ್ನೂ ನಂಬಿಕೆಯನ್ನೂ ಪಡೆದುಕೊಂಡು ಹೃದಯ ತುಂಬಿದವರಾಗಿ ಹಿಂದಿರುಗುತ್ತಿದ್ದರು. ಶ್ರೀ ಗುರುವರ್ಯರು ತಮ್ಮ ಸಮೀಪಕ್ಕೆ ಬಂದವರಿಗೆ ಅವರ ಸಂಸ್ಕಾರ, ಯೋಗ್ಯತೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವರಿಗಿದ್ದ ಅಧಿಕಾರ ಅರ್ಹತೆಗಳಿಗೆ ತಕ್ಕಂತೆ ಉಪದೇಶ ಕೊಡುತ್ತಿದ್ದರು. ಅವರು ಕೊಡುತ್ತಿದ್ದ ಬುದ್ಧಿವಾದಗಳು, ಹಿತಬೋಧನೆಗಳು ಶಿಷ್ಯರ ಕಲ್ಯಾಣಕ್ಕಾಗಿ, ಅಭ್ಯುದಯಕ್ಕಾಗಿ ನುಡಿದ ಮಾತುಗಳಾಗಿದ್ದು ಪ್ರಾಮಾಣಿಕ ಹೃದಯದಿಂದ ಹೊರಹೊಮ್ಮುತ್ತಿದ್ದವು. ನಾಸ್ತಿಕರನ್ನೂ ಸಂಶಯಾತ್ಮರನ್ನೂ ಧರ್ಮದತ್ತ ನಡೆಸಿ ಅಂತಹವರಲ್ಲಿ ಹೊಸ ಬೆಳಕನ್ನು ಮೂಡಿಸುತ್ತಿದ್ದರು. ಅವರ ಉಪದೇಶಗಳು ಧರ್ಮಾಚರಣೆಯಲ್ಲಿದ್ದವರಿಗಂತೂ ಶಕ್ತಿವರ್ಧಕ ಔಷಧಗಳಾಗಿದ್ದವು. ಅವರ ಸಂಚಾರ ಕಾಲದಲ್ಲಿ ಜೀವನದಲ್ಲಿ ನಂಬಿಕೆ, ಶ್ರದ್ಧೆಗಳನ್ನು ಕಳೆದುಕೊಂಡು ದಾರಿ ತಪ್ಪಿದವರೆಷ್ಟೋ ಮಂದಿ ಅವರ ಅನುಗ್ರಹದಿಂದ ಪರಿವರ್ತನೆ ಹೊಂದಿ ನಿಜ ಬೆಳಕಿನಲ್ಲಿ ನಡೆದು ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡರು. ದೈವಿ ಪುರುಷರ ನಿತ್ಯ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳು ಸಾಧಾರಣರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತವೆ. ತಮ್ಮ ಇಂದ್ರಿಯಗಳ ಶಕ್ತಿಗೆ ನಿಲುಕದ ಇಂತಹ ಘಟನೆಗಳನ್ನು ಸಾಧಾರಣ ಜನ ಪವಾಡವೆಂದು ಕರೆಯುತ್ತಾರೆ. ಮಹಾಪುರುಷರಲ್ಲಿ ಸಾಧಾರಣ ಜನರಲ್ಲಿಲ್ಲದ ವಿಶೇಷ ಶಕ್ತಿ ಪ್ರಕಟವಾಗಿದ್ದು, ಅವರ ಕೃತಿಗಳೆಲ್ಲವೂ ಅತಿಮಾನುಷವಾಗಿದ್ದು, ಅದು ಅವರಿಗೆ ಸ್ವಭಾವ ಸಿದ್ಧವಾಗಿರುತ್ತದೆ. ಮಹಾಪುರುಷರ ಜೀವನ ಚರಿತ್ರೆಯನ್ನು ಓದಿದವರೆಲ್ಲರಿಗೂ ಈ ಅಂಶ ವೇದ್ಯವಾಗದೇ ಇರದು. ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಮಹಾಪುರುಷರ ಜೀವನದಲ್ಲಿ ಇಂತಹ ಅನೇಕ ಘಟನೆಗಳು ಜರುಗಿವೆ, ಜರುಗುತ್ತಲೇ ಇವೆ ಮತ್ತು ಮುಂದೆಯೂ ಜರುಗುತ್ತವೆ. ಸಂಚಾರ ಕಾಲದಲ್ಲಿ ಗುರುದೇವರು ಮಹಿಮಾಯುತವಾದ ಕಾರ್ಯಗಳನ್ನು ಅನೇಕ ಬಾರಿ ತೋರಿದ್ದರು. ಆ ಮೊದಲು ಆ ಬಳಿಕವೂ ಅಂತಹ ಪವಾಡಗಳು ಆಗಾಗ ನಡೆಯುತ್ತಿದ್ದವು. ಕೆಲವೊಮ್ಮೆ ಅಂತಹ ಕಾರ್ಯಗಳು ಅವರಿಗರಿವಿಲ್ಲದಂತೆಯೇ ನಡೆದು ಹೋಗುತ್ತಿದ್ದವು. ಅವರ ಸಾನ್ನಿಧ್ಯದಲ್ಲಿ ಪವಾಡಗಳು ಅವರರಿವಿಲ್ಲದೆಯೇ ಸಂಭವಿಸುತ್ತಿದ್ದುದೂ ಉಂಟು. ಆದರೆ ಇದರಿಂದ ಅವರ ತಪಶಕ್ತಿಗೆ ಯಾವ ಲೋಪವೂ ಬಂದಿರಲಿಲ್ಲ. ಅವರ ಅಂತಃಶಕ್ತಿಯು ಗಾಢವೂ ಗಹನವೂ ಆಗಿದ್ದು ಸ್ಫೂರ್ತಿಯ ಚಿಲುಮೆಯಾಗಿತ್ತು. ಆ ರೀತಿಯ ವಿಶೇಷ ಶಕ್ತಿಯು ಅವರು ಸಾಧನೆ ನಡೆಸಿ ಯೋಗ ಮಾರ್ಗದಲ್ಲಿ ಸಿದ್ಧರಾಗಿದ್ದುದರಿಂದ ಲಭ್ಯವಾಗಿದ್ದುದೇ ವಿನ ಪುಸ್ತಕಾಭ್ಯಾಸದಿಂದಾಗಲಿ ಇತರ ರೀತಿಯಿಂದಾಗಲಿ ಬರಬಹುದಾದ ಶಕ್ತಿಯಂತೂ ಅಲ್ಲ.
ಸಂಚಾರ ಕಾಲದಲ್ಲಿ ಶ್ರೀಗಳವರು ಅನೇಕ ದೇವಸ್ಥಾನಗಳಿಗೂ ದಯಮಾಡಿಸಿ ತಾವೇ ಸ್ವತಃ ಪೂಜಾದಿಗಳನ್ನು ನೆರವೇರಿಸಿದ್ದರಷ್ಟೆ. ವಾಸ್ತುಕಲೆ, ಆಗಮಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದ ಗುರುದೇವರು ತಾವು ಹೋದೆಡೆಗಳಲ್ಲಿ ದೇವಸ್ಥಾನದ ವಾಸ್ತುವಿನಲ್ಲಿಯೋ, ಪೂಜಾಕ್ರಮದಲ್ಲಿಯೋ ಅಥವಾ ಮೂರ್ತಿ ಪ್ರತಿಷ್ಠಾ ಕ್ರಮದಲ್ಲಿಯೋ ಜರುಗಿದ್ದ ಮತ್ತು ಜರುಗುತ್ತಿದ್ದ ಲೋಪದೋಷಗಳನ್ನು ಕುರಿತು ವ್ಯವಸ್ಥಾಪಕರಿಗೆ ಸೂಕ್ತ ತಿಳುವಳಿಕೆಯನ್ನು ಕೊಡುತ್ತಿದ್ದರು ಮತ್ತು ಆ ಪೂಜಾ ಮಂದಿರಗಳಲ್ಲಿ ದೈವ ಸಾನ್ನಿಧ್ಯವು ಹೆಚ್ಚು ಪ್ರಕಟವಾಗುವಂತೆ ಮಾಡುತ್ತಿದ್ದರು. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.